ನಮಸ್ಕಾರ ಗೆಳೆಯರೇ, ನಿಮ್ಮ ಈ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ನೀ ಬಂದ ಮೇಲೆ ನನ್ನ ಜಗತ್ತು ಕಥೆಯ ಮೊದಲನೇ ಭಾಗವನ್ನು ಹೇಳುತ್ತೇನೆ. ಇದೊಂದು ಭಾವನಾತ್ಮಕ ಪ್ರೇಮ ಕಥೆಯಾಗಿರುತ್ತದೆ. ಯಾರ್ಯಾರು ಇನ್ನೂ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ. ಮೈಸೂರಿನ ಒಂದು ಸುಂದರ ಬೆಳಗ್ಗೆ. ಆಕಾಶದಲ್ಲಿ ಕಪ್ಪು ಮೋಡಗಳು ನಿಧಾನವಾಗಿ ಹರಡುತ್ತಿದ್ದವು. ಮಳೆಯ ತುಂತುರು ಹನಿಗಳು ಭೂಮಿಯನ್ನು ಮುದ್ದಾಡುತ್ತಿದ್ದವು. ರಸ್ತೆಯ ಬದಿಯಲ್ಲಿದ್ದ ಮರಗಳ ಎಲೆಗಳು ತೇವವಾಗಿ ಹೊಳೆಯುತ್ತಿದ್ದವು. ಆ ದಿನ ಆದಿತ್ಯ ತನ್ನ ಹೊಸ ಕೆಲಸದ ಮೊದಲ ದಿನಕ್ಕಾಗಿ ಹೊರಟಿದ್ದ. 26 ವರ್ಷದ ಆದಿತ್ಯ. ಎತ್ತರದ ಮೈಕಟ್ಟು, ಕಪ್ಪು ಕಣ್ಣುಗಳು, ಸದಾ ನಗುವ ಮುಖ. ಹಣಕ್ಕಿಂತ ಸಂಬಂಧಗಳನ್ನು ಹೆಚ್ಚು ಪ್ರೀತಿಸುವ ಹುಡುಗ. ತನ್ನ ತಾಯಿಯೇ ಅವನ ಜಗತ್ತು. ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ಆಕಸ್ಮಿಕವಾಗಿ ಗಾಳಿ ಜೋರಾಗಿ ಬೀಸಿತು. ಒಬ್ಬ ಹುಡುಗಿಯ ಕೈಯಲ್ಲಿದ್ದ ಪುಸ್ತಕಗಳು ರಸ್ತೆಯ ಮೇಲೆ ಚದುರಿದವು. ಅಯ್ಯೋ ಎಂದು ಅವಳು ತಡಕಾಡಿದಳು. ಆದಿತ್ಯ ಕೂಡಲೇ ಓಡಿ ಹೋಗಿ ಪುಸ್ತಕಗಳನ್ನು ಎತ್ತಲು ಸಹಾಯ ಮಾಡಿದ. ಆ ಹುಡುಗಿಯ ಕಣ್ಣುಗಳು ಮೊದಲ ಬಾರಿಗೆ ಅವನ ಕಣ್ಣುಗಳನ್ನು ಭೇಟಿಯಾದವು. ಆ ಕ್ಷಣ ಇಬ್ಬರೂ ಕೆಲವು ಕ್ಷಣ ಮಾತೇ ಬರದೆ ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಅವಳ ಹೆಸರು ನಂದಿತಾ. ಗುಲಾಬಿ ಬಣ್ಣದ ಚೂಡಿದಾರ್, ಉದ್ದವಾದ ಕಪ್ಪು ಕೂದಲು, ಮಳೆಯ ಹನಿಗಳಿಂದ ಒದ್ದೆಯಾದ ಮುಖ. ಆದಿತ್ಯ ಮನಸ್ಸಿನೊಳಗೆ ಯೋಚಿಸಿದ, ಇಷ್ಟು ಸುಂದರ ನಗುವನ್ನು ನಾನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ನಂದಿತಾ ನಗುತ್ತಾ ಥ್ಯಾಂಕ್ ಯು ಎಂದಳು. ವೆಲ್ಕಮ್ ಅಷ್ಟೇ. ಆದರೆ ಆ 2 ಪದಗಳು ಇಬ್ಬರ ಹೃದಯದಲ್ಲಿ ಸಾವಿರ ಭಾವನೆಗಳನ್ನು ಹುಟ್ಟಿಸಿದ್ದವು. ಅಷ್ಟರಲ್ಲಿ ಬಸ್ ಬಂತು. ಇಬ್ಬರು ಅದೇ ಬಸ್ಗೆ ಹತ್ತಿದರು. ಒಂದು ಖಾಲಿ ಸೀಟು ಮಾತ್ರ ಇತ್ತು. ನೀವು ಕುಳಿತುಕೊಳ್ಳಿ ಎಂದ ಆದಿತ್ಯ. ಇಲ್ಲ, ನೀವು ಲೇಡೀಸ್ ಫಸ್ಟ್. ಅವಳು ನಗಿದಳು. ಆ ನಗು ಆದಿತ್ಯನ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಿತ್ತು. ಬಸ್ನ ಕಿಟಕಿಯ ಹೊರಗೆ ಮಳೆ ಜೋರಾಗಿತ್ತು. ನಂದಿತಾ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಆದಿತ್ಯ ಅವಳನ್ನು ನೋಡುತ್ತಿದ್ದ. ಒಮ್ಮೆ ಅವರ ಕಣ್ಣುಗಳು ಮತ್ತೆ ಭೇಟಿಯಾದವು. ಇಬ್ಬರೂ ನಾಚಿಕೊಂಡು ಮುಖ ತಿರುಗಿಸಿಕೊಂಡರು. ಕೆಲವು ನಿಮಿಷಗಳ ನಂತರ ಬಸ್ ಏಕಾಏಕಿ ಬ್ರೇಕ್ ಹಾಕಿತು. ನಂದಿತಾ ಸಮತೋಲನ ಕಳೆದುಕೊಂಡಳು. ಆದಿತ್ಯ ಅವಳನ್ನು ಹಿಡಿದುಕೊಂಡ. ಇಬ್ಬರ ಕೈಗಳು ಒಂದನ್ನೊಂದು ಸ್ಪರ್ಶಿಸಿದವು. ಆ ಕ್ಷಣ ಕಾಲವೇ ನಿಂತಂತಾಯಿತು. ಮಳೆಯ ಹನಿಗಳು ಹೊರಗೆ ಬೀಳುತ್ತಿದ್ದರು. ಇಬ್ಬರ ಹೃದಯದಲ್ಲಿ ಪ್ರೀತಿಯ ಮೊದಲ ಹನಿಗಳು ಬೀಳ್ತೊಡಗಿದ್ದವು. ನಂದಿತಾ ನಿಧಾನವಾಗಿ ಹೇಳಿದಳು, ಥ್ಯಾಂಕ್ ಯು. ಮತ್ತೆ ಆದಿತ್ಯ ನಗುತ್ತಾ, ಇದು 2ನೇ ಥ್ಯಾಂಕ್ ಯು. ಇನ್ನೂ ಬೇಕಾದರೆ ಕೊಡ್ತೀನಿ. ಇಬ್ಬರೂ ನಕ್ಕರು. ಆ ನಗುವಿನಲ್ಲೇ ಒಂದು ಹೊಸ ಸ್ನೇಹ ಹುಟ್ಟಿತು. ಕೆಲವೇ ನಿಮಿಷಗಳಲ್ಲಿ ಬಸ್ ಒಂದು ದೊಡ್ಡ ಐಟಿ ಕಂಪನಿಯ ಮುಂದೆ ನಿಂತಿತು. ಆದಿತ್ಯ ಇಳಿದ. ನಂದಿತಾ ಕೂಡ ಅದೇ ಸ್ಥಳದಲ್ಲಿ ಇಳಿದಳು. ಇಬ್ಬರೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು. ನೀವು ಇಲ್ಲೇ ಕೆಲಸವಾ? ಹೌದು, ನಾನು. ಅಂದರೆ ಇನ್ನು ಮುಂದೆ ಪ್ರತಿದಿನ ಭೇಟಿಯಾಗೋ ಸಾಧ್ಯತೆ ಇದೆ. ಆದಿತ್ಯನ ಮುಖದಲ್ಲಿ ಅರಳಿದ ನಗು ನೋಡಿದ ನಂದಿತಾಳ ಹೃದಯದಲ್ಲೂ ಒಂದು ಹೊಸ ಸಂತೋಷ ಮೂಡಿತು. ಆ ದಿನದಿಂದ ಅವರ ಪ್ರಯಾಣ ಒಂದೇ ಬಸ್ನಲ್ಲಿ, ಊಟ ಒಂದೇ ಕ್ಯಾಂಟೀನ್ನಲ್ಲಿ, ನಗು ಒಂದೇ ಕಾರಣಕ್ಕೆ, ಮಾತು ಒಂದೇ ಮನಸ್ಸಿನಿಂದ. ನಿಧಾನವಾಗಿ ಸ್ನೇಹವು ಪ್ರೀತಿಯ ಕಡೆಗೆ ಸಾಗತೊಡಗಿತು. ಆದರೆ ಪ್ರೀತಿಯ ದಾರಿ ಎಂದಿಗೂ ಸರಳವಾಗಿರುವುದಿಲ್ಲ. ಅವರ ಬದುಕಿಗೆ ಶೀಘ್ರದಲ್ಲೇ ಒಂದು ಸತ್ಯ ಬರಲಿತ್ತು. ಅದು ಅವರ ಪ್ರೀತಿಯನ್ನು ಪರೀಕ್ಷಿಸಬೇಕಾಗಿತ್ತು.